बेळगावमध्ये शिवम असोसिएट्सने ठेवीदारांची फसवणूक केल्याचं निश्चित झालं आहे, अशी माहिती सीआयडीचे डीआयजीपी भीमाशंकर गुळेत यांनी दिली. रविवारी बेळगाव येथील पर्यटन निवासात आयोजित पत्रकार परिषदेत ते बोलत होते. शिवानंद निलणवर यांनी जनतेकडून हजारो कोटी रुपये गोळा करून नव्याने आलेल्या पैशातून जुन्या गुंतवणूकदारांना व्याज देत असल्याचं तपासात सिद्ध झालंय, असे त्यांनी सांगितलं. नंतर व्याज देण्याचा भार वाढल्यामुळे कंपनी आर्थिक अडचणीत सापडली, असेही त्यांनी स्पष्ट केले. ಕಳೆದ 20 ದಿನಗಳ ಹಿಂದೆ ಬೆಳಗಾವಿ ನಗರದಲ್ಲಿ ಈ ಶಿವಮ್ ಅಸೋಸಿಯೇಟ್ಸ್ ಅನ್ನುವಂಥ ಕಂಪನಿ ಮೇಲೆ ಅಕ್ರಮವಾಗಿ ಠೇವಣಿನ ಸಂಗ್ರಹಿಸ್ತಾ ಇದ್ದಾರೆ ಹಾಗೂ ಕೆಲವೊಂದು ಆಮಿಷಗಳನ್ನ ಒಡ್ಡಿ ಸಾರ್ವಜನಿಕರಿಂದ ಹಣ ಠೇವಣಿ ಇಡೋ ಹಾಗೆ ಮಾಡ್ತಾ ಇದ್ದಾರೆ ಅನ್ನೋಂಥ ಒಂದು ಮಾಹಿತಿಯ ಮೇರೆಗೆ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪೊಲೀಸ್ ತಂಡದವರು ಇಲ್ಲಿ ಒಂದು ದಾಳಿಯನ್ನು ನಡೆಸಿ ತದನಂತರ ಒಂದು ಪ್ರಕರಣವನ್ನು ದಾಖಲಿಸಿಕೊಂಡು ಅದನ್ನು ನಂತರ CIDಗೆ ಟ್ರಾನ್ಸ್ಫರ್ ಮಾಡಿದರು. ತನಿಖೆ ಕೂಡ CIDಯಲ್ಲಿ ನಡೀತಾ ಇದೆ. ಸಾಮಾನ್ಯವಾಗಿ ನಾವು ಈ ರೀತಿ ತನಿಖೆಯಲ್ಲಿರತಕ್ಕಂಥ ಪ್ರಕರಣದ ಬಗ್ಗೆ ನಾವು ಪ್ರೆಸ್ ಮೀಟ್ ಮಾಡಲ್ಲ. ಆದರೆ ಈ ಪ್ರಕರಣದಲ್ಲಿ ಮಾಡಲೇಬೇಕಾದಂಥ ಪರಿಸ್ಥಿತಿ ಬಂದಿದೆ. ಮುಖ್ಯವಾದ ಕಾರಣ ಏನಂತಂದರೆ, ಇವತ್ತಿಗೂ ಕೂಡ ಜನ ಅವರ ಶಿವಮ್ ಅಸೋಸಿಯೇಟ್ನ ಅಕೌಂಟ್ಗೆ ದುಡ್ಡು ಹಾಕ್ತಾ ಇದ್ದಾರೆ. ಈಗಾಗಲೇ ನಾವು ಪ್ರಕರಣ ದಾಖಲೆ ಮಾಡಿಕೊಂಡು ಆ ಕಂಪನಿ ಹಾಗೂ ಅವನ ವೈಯಕ್ತಿಕ ಬ್ಯಾಂಕ್ ಖಾತೆಗಳನ್ನ ಡೆಬಿಟ್ ಫ್ರೀಸ್ ಮಾಡಿಸಿರ್ತೀವಿ. ಆದರೆ ಇವನ ಅಥವಾ ಈತನ ತಂಡದವರಿಂದ ಈಗಾಗಲೇ ಜನ ಏನು ಇವ್ರನ್ನ ನಂಬಿಬಿಟ್ಟು ದುಡ್ಡು ಹಾಕಿದ್ದಾರೆ, ಅವರು ಮತ್ತೊಂದಿಷ್ಟು ಜನರಿಗೆ ಪ್ರೇರೇಪಣೆ ನೀಡಿ ದುಡ್ಡು ಹಾಕಿಸ್ತಾ ಇದ್ದಾರೆ. ಈ ರೀತಿ ದುಡ್ಡು ಹಾಕಬಾರ್ದು ಇನ್ನು ಸಾರ್ವಜನಿಕರು ಅನ್ನೋದನ್ನು ತಮ್ಮ ಮುಖಾಂತರ ಸಾರ್ವಜನಿಕರಿಗೆ ತಿಳಿಸ್ಲಿಕ್ಕೆ ಈ ಒಂದು ಪ್ರೆಸ್ ಮೀಟನ್ನು ಮಾಡ್ತಾಯಿದ್ದೀವಿ. ಇದರ ಜೊತೆಗೆ ಸಾಕಷ್ಟು ಕಪೋಲ ಕಲ್ಪಿತ ಕಥೆಗಳು, ಊಹಾಪೋಹಗಳು, ಕಟ್ಟುಕಥೆಗಳು ಕೂಡ ಸಾರ್ವಜನಿಕರಲ್ಲಿ ಇರೋದು ಕಂಡು ಬಂದಿದೆ. ಕೆಲವೊಂದು ಸಾಮಾಜಿಕ ಮಾಧ್ಯಮಗಳಲ್ಲೂ ಕೂಡ ಈ ವಿಚಾರದ ಬಗ್ಗೆ ಪ್ರಸ್ತಾಪ ಆಗಿರೋದನ್ನು ನೋಡಿದ್ದೀವಿ. ಏನು ವಿಚಾರಗಳು ಪ್ರಸ್ತಾಪ ಆಗಿದ್ದಾವೆ? ಈ ವ್ಯಕ್ತಿ ಶಿವಾನಂದ್ ನೀಲಣ್ಣವರ್, ಶಿವಮ್ ಅಸೋಸಿಯೇಟ್ಸ್ ವ್ಯಕ್ತಿ, ಇಲ್ಲಿವರೆಗೂ ಸಾರ್ವಜನಿಕರಿಗೆ ಪ್ರತಿ ತಿಂಗಳು ತಪ್ಪದೆ ದುಡ್ಡನ್ನು ತಲುಪಿಸ್ತಾ ಇದ್ದ. ಆದರೂ ಕೂಡ ಯಾವುದೋ ದುಷ್ಪ್ರೇರಣೆಗೆ ಒಳಗಾಗಿ ಸರ್ಕಾರದ ಅಂಗಸಂಸ್ಥೆಗಳು, ಜಿಲ್ಲಾಧಿಕಾರಿ ತಂಡ ಆಗಿರ್ಬೋದು, ಪೊಲೀಸರು ಇವ್ರ ಮೇಲೆ ಕ್ರಮ ಕೈಗೊಂಡಿದ್ದಾರೆ, ಇದರ ವಿರುದ್ಧ ಪಿತೂರಿ ನಡೀತಾ ಇರುವಂಥ ಒಂದು ಮಾತು. ಇದ್ರ ಜೊತೆಗೆ ಕೆಲವೊಂದಿಷ್ಟು ಜನರು ಮಾಧ್ಯಮಗಳ ಮೇಲೂ ಕೂಡ ಗೂಬೆ ಕೂರಿಸುವಂಥ ಪ್ರಯತ್ನ ಮಾಡಿದ್ದಾರೆ. ಅವನು ಸರಿಯಾಗಿ ದುಡ್ಡು ಕೊಡ್ತಾ ಇದ್ದ, ಆದರೆ ನಿಮ್ಮಿಂದಾಗಿ ನಮಗೆ ಬರುವಂಥ ದುಡ್ಡು ನಿಂತು ಹೋಗಿದೆ ಅಂತೇಳಿ. ಸಾರ್ವಜನಿಕರು ಒಂದು ಮಾತನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕಾದಂಥ ಅವಶ್ಯಕತೆ ಇದೆ. ಸಾಮಾನ್ಯವಾಗಿ ಈ ರೀತಿ ಸಾರ್ವಜನಿಕರಿಂದ RBI ಅವರಿಂದ ಪರ್ಮಿಷನ್ ತೆಗೆದುಕೊಳ್ಳದೆ ಠೇವಣಿ ತೆಗೆದುಕೊಳ್ಳೋದೇ ಕಾನೂನು ಬಾಹಿರ. ಅವನು ಅದನ್ನು ವೈಯಕ್ತಿಕ ಲೋನ್ ಅಂತ ಹೇಳಿ ನಿಮಗೆ ಬಾಂಡ್ ಕೊಟ್ಟಿರ್ಬೋದು, ಅದಕ್ಕೆ ವೈಯಕ್ತಿಕವಾಗಿ ಒಂದು ಚೆಕ್ಕನ್ನು ಗ್ಯಾರಂಟಿ ಕೊಟ್ಟಿರ್ಬೋದು. ಆದರೆ ಕಾನೂನಿನ ಪರಿಧಿಯಲ್ಲಿ ಇದನ್ನು ಠೇವಣಿ ಅಂತಲೇ ನಾವು ಪರಿಗಣಿಸ್ತೀವಿ. ಮತ್ತು ಈ ರೀತಿ ಠೇವಣಿಯನ್ನು ಸಾರ್ವಜನಿಕರಿಂದ ಸಂಗ್ರಹಿಸೋದು, ಅದು ಯಾವುದೇ ಹೆಸರಲ್ಲಿರ್ಬೋದು, ಲೋನ್ ಅಂತ ಆಗಿರ್ಬೋದು, ಬೇರೆ ಇನ್ಯಾವುದೋ ಹೆಸರಲ್ಲಾಗಿರ್ಬೋದು, ಮಾಡೋದು ತಪ್ಪು. ತಮಗೆ ಈಗಾಗಲೇ ಗೊತ್ತಾಗಿದೆ, ಕಳೆದ 2 ದಿನಗಳ ಹಿಂದೆ ಕೂಡ ಮತ್ತೊಂದು ಇದೇ ರೀತಿಯ ಪ್ರಕರಣದಲ್ಲೂ ಕೂಡ ನಮ್ಮ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಕಮಿಷನರ್ ತಂಡದವರು ಆಲ್ರೆಡಿ ದಾಳಿ ಮಾಡಿ ಪ್ರಕರಣವನ್ನು ದಾಖಲೆ ಮಾಡಿಕೊಂಡಿದ್ದಾರೆ. ಅದು ಕೂಡ ಶೀಘ್ರದಲ್ಲೇ CIDಗೆ ಬರಲಿದೆ. ಇಲ್ಲಿ ಬೇಸಿಕ್ ಕ್ವಶನ್ ಇರೋದು ಅದೇ, ಯಾರಾದರೂ ಠೇವಣಿ ಸಂಗ್ರಹಿಸಬಹುದಾ ಇಲ್ವಾ ಅನ್ನುವಂಥದ್ದು.
RBIನಿಂದ ಅವಶ್ಯಕ ಬ್ಯಾಂಕಿಂಗ್ ಲೈಸೆನ್ಸ್ ಪಡೆಯದೆ ಅಥವಾ ಇನ್ಯಾವುದೋ ರೆಗ್ಯುಲೇಟರ್ಗಳಿಂದ ಅವಶ್ಯಕ, ಉದಾಹರಣೆಗೆ ಇನ್ಶೂರೆನ್ಸ್ನವರು ಕೂಡ ತಮ್ಮ ಕಡೆಯಿಂದ ಠೇವಣಿ ತಗೊಳ್ತಾರೆ. ಅದಕ್ಕೆ IRDA, ಇನ್ಶೂರೆನ್ಸ್ ರೆಗ್ಯುಲೇಟರ್ ಆ್ಯಂಡ್ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾದಿಂದ ತಗೊಂಡಿದ್ದರೆ ಮಾತ್ರ ಅವರಿಗೆ ಅಧಿಕಾರ ಅಥವಾ ಅವಕಾಶ ಇರುತ್ತೆ ಠೇವಣಿ ಸಂಗ್ರಹಿಸಲಿಕ್ಕೆ, ಅದರ್ವೈಸ್ ಇರೋದಿಲ್ಲ. ಹಾಗಾಗಿ ಅದು ಶಿವಾನಂದ ನಿಲಣ್ಣವ್ರ ಪ್ರಕರಣ ಆಗಿರ್ಬೋದು, ಆದಿತ್ಯ ರಾಜ್ ಕ್ಯಾಪಿಟಲ್ ಪ್ರಕರಣ ಆಗಿರ್ಬೋದು, ಎರಡರಲ್ಲೂ ಕೂಡ ಇವರಿಗೆ ಠೇವಣಿ ಸಂಗ್ರಹ ಮಾಡಲಿಕ್ಕೆ ಯಾರೂ ಕೂಡ ಪರ್ಮಿಷನ್ ಕೊಟ್ಟಿರೋದಿಲ್ಲ. ಸಾರ್ವಜನಿಕರು ಇದನ್ನು ತಿಳ್ಕೊಳ್ಬೇಕಾಗಿ ವಿನಂತಿ. ಮತ್ತು ಈ ರೀತಿ ಭಾರತದಲ್ಲಿ ಇಲ್ಲಿವರೆಗೂ ನಮಗಂತೂ ಯಾವುದೋ ಒಂದು ಈ ರೀತಿ ಬಿಸ್ನೆಸ್ಗಳು ಮಾಡಿ 36%, 60% ಲಾಭ ಕೊಡೋಂಥದ್ದು ಯಾವುದು ಬಿಸ್ನೆಸ್ಗಳು ಕೂಡ ಇಲ್ಲ. ಹಾಗಾಗಿ ಸಾರ್ವಜನಿಕರು ಈ ರೀತಿ ಮಾತುಗಳನ್ನ ನಂಬಿ ಮೋಸ ಹೋಗೋದು ತಡೆಯಬೇಕಾದ ಅವಶ್ಯಕತೆ ಇದೆ. ಎಲ್ಲಿವರೆಗೂ ಸಾರ್ವಜನಿಕರು ಇಂಥ ದುರಾಸೆಗೆ ಬಲಿಯಾಗ್ತಾರೋ, 36%, 60% ಬಡ್ಡಿ ಸಿಗುತ್ತೆ ಅಂತ ಹೇಳಿ, ಅಲ್ಲಿವರೆಗೂ ಈ ರೀತಿ ಮೋಸಗಾರರು ಹುಟ್ಕೋತಾ ಇರ್ತಾರೆ. ದಯವಿಟ್ಟು ಇಂಥವ್ರಿಂದ ದೂರ ಇರಿ. ದೂರ ಇರೋದು ಅಷ್ಟೇ ಅಲ್ಲ, ಇಂಥವ್ರು ಯಾರಾದರೂ ನಿಮ್ಮ ಹತ್ರ ಬಂದುಬಿಟ್ಟು ನಿಮಗೆ ಪ್ರಲೋಭನೆಗೆ ಒಳಪಡಿಸಿದ್ರೆ ಅದನ್ನು ಹತ್ತಿರದ ಪೊಲೀಸ್ ಸ್ಟೇಷನ್ ಅಥವಾ CID ಗಮನಕ್ಕೆ ತೊಗೊಂಬನ್ನಿ. ನಾವು ಅದ್ರ ಬಗ್ಗೆ ಇನ್ಕ್ವೈರಿ, ಅವಶ್ಯಕತೆ ಇದ್ದರೆ ಇನ್ಕ್ವೈರಿ ಮಾಡ್ತೀವಿ, ಅವಶ್ಯಕತೆ ಬಿದ್ದರೆ ತನಿಖೆ ಕೂಡ ಮಾಡ್ತೀವಿ. ಕೆಲವೊಂದು ವಿಷಯಗಳನ್ನ ನಾನಿಲ್ಲಿ ತನಿಖೆ ಹಂತದಲ್ಲಿ ಇಲ್ಲಿವರೆಗೂ ಏನು ಕಂಡು ಬಂದಿದೆ ಶಿವಾನಂದ ನಿಲಣ್ಣವ್ರದ್ದು ಹಂಚ್ಕೊಳ್ತಾ ಇದ್ದೀನಿ. ಯಾಕಂದರೆ ಸಾರ್ವಜನಿಕರಿಗೆ ಗೊತ್ತಾಗಬೇಕು ಅವ್ರ ದುಡ್ಡು ಇಲ್ಲಿವರೆಗೂ ಎಲ್ಲೂ ಹೋಗಿದೆ ಅಂತ ಹೇಳಿ. ಇಲ್ಲಿವರೆಗೂ ಕೂಡ ಅವನು ಮಾಡ್ತಾ ಇದ್ದದ್ದು ತುಂಬ ಸುಲಭವಾದ ಕೆಲಸ. ಹೊಸ ದುಡ್ಡು ಯಾವುದು ಬರುತ್ತೋ ಆ ದುಡ್ಡನ್ನು ಹಳಬರಿಗೆ ಬಡ್ಡಿ ಮುಖಾಂತರ ಕೊಡ್ತಾ ಇದ್ದ. ಉದಾಹರಣೆಗೆ 2025ರಲ್ಲಿ ಅವನಿಗೆ 1000 ರೂಪಾಯಿ ಒಟ್ಟು ಠೇವಣಿ ಇದ್ದರೆ ಅವನಿಗೆ ಮುಂದಿನ ವರ್ಷ ಅಂದರೆ 2026 ಪ್ರತಿ ತಿಂಗಳು ಅವನು ಕೊಡಬೇಕಾದ ಮೊತ್ತ 360 ರೂಪಾಯಿ ಪ್ರತಿ ತಿಂಗಳು. ಸಾರಿ, 3% ಪರ್ ಮಂತ್ ಅಂತಂದರೆ 300 ರೂಪಾಯಿ, ಸಾರಿ 30 ರೂಪಾಯಿ, ಚಲೋ 30 ರೂಪಾಯಿ, 1000ಕ್ಕೆ 30 ರೂಪಾಯಿ. ಈ ರೀತಿ ಪಾಂಜಿ ಸ್ಕೀಮ್ಗಳು ಎಲ್ಲಿವರೆಗೂ ನಡೀತವೆ ಅಂತಂದರೆ ಅದು 12 × 30 360 ರೂಪಾಯಿ. ಎಲ್ಲಿವರೆಗೂ ಅವನಿಗೆ ಹೊಸ ಠೇವಣಿ 360 ರೂಪಾಯಿ ಕ್ರಾಸ್ ಆಗುತ್ತೋ ಅಲ್ಲಿವರೆಗೂ ಈ ರೀತಿ ಸ್ಕೀಮ್ಗಳು ನಡೀತವೆ. ಉದಾಹರಣೆಗೆ ಇದೇ ಒಂದು ಪ್ರಕರಣದಲ್ಲಿ ಅವನು ಇಲ್ಲಿವರೆಗೂ ಸಾರ್ವಜನಿಕರಿಂದ ತನಿಖೆಯಲ್ಲಿ ಕಂಡುಬಂದ ಪ್ರಕಾರ 2400 ಕೋಟಿ ದುಡ್ಡನ್ನು ಸಂಗ್ರಹ ಮಾಡಿದ್ದಾನೆ. 400 ಕೋಟಿ. ಇದರಲ್ಲಿ ಸುಮಾರು ದುಡ್ಡನ್ನು ಅವನು ಸಾರ್ವಜನಿಕರಿಗೆ ಹಿಂತಿರುಗಿಸಿರೋದು ನಿಜ. ಆದರೆ ಸಾರ್ವಜನಿಕರಿಂದ ಸಂಗ್ರಹಿಸಿರ್ತಕ್ಕಂಥ ಹಣವನ್ನು ಇವನು ಯಾವುದೋ ಒಳ್ಳೆಯ ಬಿಸ್ನೆಸ್ಸು ಅಥವಾ ವಹಿವಾಟಿನಲ್ಲಿ ತೊಡಗಿಸಿ ಅದರಿಂದ ಬಂದಂಥ ಲಾಭಾಂಶದ ಹಣವನ್ನು ಸಾರ್ವಜನಿಕರಿಗೆ ಮರಳಿ ಕೊಟ್ಟಿರುವಂಥದ್ದು ಅಲ್ಲ. ಉದಾಹರಣೆಗೆ ಇವರು ಮೊದಲನೇ ಡೆಪಾಸಿಟ್ ಇದ್ದರೆ, ಹೊಸದಾಗಿ ಇವರು ಡೆಪಾಸಿಟ್ ಮಾಡಿದರೆ ಇವ್ರ ದುಡ್ಡು ಅವರಿಗೆ 3% ಲೆಕ್ಕಾಚಾರದಲ್ಲಿ ಹೋಗಿರುತ್ತೆ. ಇದು ಬಿಟ್ಟು ಅವನು ಕೆಲವೊಂದು ಬಿಸ್ನೆಸ್ಸಲ್ಲಿ ತೊಡಗಿಸ್ಕೊಂಡಿರೋದು ನಿಜ, ಆದರೆ ಯಾವುದೂ ಕೂಡ ಅವನಿಗೆ ಲಾಭಾಂಶ ಕೊಟ್ಟಿಲ್ಲ. ಉದಾಹರಣೆಗೆ ಅವನು ಸುಮಾರು 540 ಕೋಟಿಯಷ್ಟು ಹಣವನ್ನು ಸ್ಟಾಕ್ ಮಾರ್ಕೆಟಲ್ಲಿ ಹೂಡಿಕೆ ಮಾಡಿದ್ದ. ಆದರೆ ಅದರಲ್ಲಿಯೇ ಅವನು 170 ಕೋಟಿ ಹಣವನ್ನು ಕಳೆದುಕೊಂಡಿದ್ದಾನೆ. 170 ಕೋಟಿ. ಹೀಗೆ ಅವನು ಬೇರೆ ಬೇರೆ ಬಿಸ್ನೆಸ್ಗಳು ಕೂಡ ಕೈ ಸುಟ್ಕೊಂಡಿದ್ದಾನೆ. ಆದರೂ ಕೂಡ ಅವನು ಹೇಗೆ ದುಡ್ಡನ್ನು ಸಾರ್ವಜನಿಕರಿಗೆ ವಾಪಸ್ ಕೊಡ್ತಾ ಇರುವಂಥದ್ದು ಸಾರ್ವಜನಿಕರ ಪ್ರಶ್ನೆ ಆಗಿದೆ. ತಮ್ಮಲ್ಲೂ ಕೂಡ ಕೆಲವರಿಗೆ ಪ್ರಶ್ನೆ ಸಂದೇಹ ಬಂದಿರೋದು ನಿಜ. ಈಗಾಗಲೇ ಹೇಳಿದಾಗೆ ಹಳೆ
ಠೇವಣಿದಾರರಿಗೆ ಹೊಸಬರು ಕೊಟ್ಟಿರ್ತಕ್ಕಂಥ ಠೇವಣಿಯನ್ನು ಪ್ರತಿ ತಿಂಗಳು 3% ರೀತಿಯಾಗಿ ಕೊಡ್ತಾ ಇದ್ದ. ಒಂದು ಸಿಂಪಲ್ ಎಕ್ಸಾಂಪಲ್ ಕೂಡ ಕೊಟ್ಟೆ. ಹೀಗಾಗಿ ಅವನು ಸರ್ವೈವ್ ಹಾಕ್ಕೊಂಡು ಬಂದಿದ್ದ. ಆದರೆ ಇದು ಯಾವಾಗಲಿದ್ರೂ ಕೂಡ ಒಂದು ದಿವಸ ಒಡೆದು ಹೋಗುವ 100% ಖಚಿತ ಚಾನ್ಸಸ್ನೂ ಅಲ್ಲ, 100% ಇದು ಆಗೇ ಆಗುತ್ತೆ. ಯಾಕಂದರೆ ಒಂದು ಟಿಪ್ಪಿಂಗ್ ಪಾಯಿಂಟ್ ಬರುತ್ತೆ, ಒಂದು ಥ್ರೆಶೋಲ್ಡ್ ಪಾಯಿಂಟ್ ಬರುತ್ತೆ. ಯಾವಾಗ ಹೊಸ ಠೇವಣಿದಾರರು ಹಳೆ ಠೇವಣಿದಾರರಿಗೆ ಕೊಡಬೇಕಾದಂಥ बड्डी ಮೊತ್ತಕ್ಕಿಂತ कमी वसुली प्रक्रिया पूर्ण झाल्यानंतर बर्ड्स कायद्याचे प्रमुख आदित्य आमलान विश्वास यांच्याकडे रक्कम सुपूर्द करण्यात येईल. त्यानंतर संबंधित नागरिकांना पैसे परत दिले जातील असे DIGP यांनी सांगितले. विनोद कोलकार, KMM मराठी, बेळगाव. ನೂರು ವರ್ಷಗಳು 100 ದಿನಗಳು ಮೇಕಿಂಗ್ ಶುಲ್ಕದಲ್ಲಿ 100% ರಿಯಾಯಿತಿ. ಭೀಮಾ ಲೆಗಸಿ ಫೆಸ್ಟ್ 100 ಡೇಸ್ ಆಫರ್. ಚಿನ್ನ, ಬೆಳ್ಳಿ ಮತ್ತು ವಜ್ರದ ಮೇಲಿನ ಮೇಕಿಂಗ್ ಶುಲ್ಕದಲ್ಲಿ 100% ವರೆಗೆ ರಿಯಾಯಿತಿ ಪಡೆಯಿರಿ. ಮತ್ತು ಪ್ರತಿ 1 ಲಕ್ಷ ರೂಪಾಯಿ ಮೌಲ್ಯದ ವಜ್ರದ ಮೇಲೆ 24 ಕ್ಯಾರೆಟ್ ಚಿನ್ನದ ಬಾರ್ ಉಚಿತವಾಗಿ ಪಡೆಯಿರಿ. ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.